ಈ ಭಾಗದಲ್ಲಿ ಖಂಡಿತವಾಗಿ JDS BJP ಒಟ್ಟಾಗಿ ಹೋದ್ರೆ 17 ನಾವು ಗೆಲ್ತೀರಿ. ಆ ವಿಷಯದಲ್ಲಿ ಜನರ ನಾಡಿ ಮಿಡಿತ ಆ ರೀತಿ ಆಗಿತ್ತು. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ನಾಯಕರುಗಳು ಸೇರ್ಕೊಂಡು ಯಾವುದೇ ರೀತಿ ಸಣ್ಣ ಪುಟ್ಟ ಲೋಪದೋಷ ಹೊರತುಪಡಿಸಿದ್ರೆ ಎಲ್ಲರೂ ಕೂತ್ಕೊಂಡು ನಾವು ವ್ಯಕ್ತಿಗಳಾಗಬೇಕಂದ್ರೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಅವರಿಬ್ರು ಒಂದಾಗಲ್ಲ, ಆಗಕ್ಕೆ ಚಾನ್ಸೇ ಇಲ್ಲ ಅಂತ. ನಾವು ಮಾಡ್ತಾರಂತ ಒಂದು ಕಾರ್ಯಗಳನ್ನ ಅವರು ಮೈಂಡ್ ಗೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಉತ್ತರ ಪ್ರಕಾಶ್ ಅವರು CMR ಶ್ರೀನಾಥ್ ಕೈಗೊಂಬೆ ಅಂತ ಹೇಳ್ತಾ ಇದ್ರು ಒಬ್ಬರು, ಇನ್ನೊಬ್ರು ಹೇಳ್ತಾ ಇದ್ರು CMR ಶ್ರೀನಾಥ್ ಉತ್ತರ ಪ್ರಕಾಶ್ ಕೈಗೊಂಬೆ ಅಂತ. 100% ಅವರಿಬ್ಬರು ಕೈಗೊಂಬೆನೆ. ಪಕ್ಷದ ಅಡಿಯಲ್ಲಿ ಕೈಗೊಂಬೆಗಳು, ಕಾರ್ಯಕರ್ತರ ಪರವಾಗಿ ಕೈಗೊಂಬೆಗಳು, ಅವರ ವೈಯಕ್ತಿಕ ಇಚ್ಛಾಶಕ್ತಿ ಕೈಗೊಂಬೆಗಳಾಗಿರಲಿಲ್ಲ ಅವರು. ಇಲ್ಲಿ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಲ್ಲ. ವೇಮಗಲ್ ಕ್ಷೇತ್ರವನ್ನ ಈ ಜನಪ್ರತಿನಿಧಿಗಳು ಗೆದ್ದಂತ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಆ ಕಾರಣಕ್ಕೆ ನಾವು ಒಬ್ಬರಲ್ಲ ಒಬ್ಬರು ಸೋಲ್ಬೇಕು. ನಮ್ಮ ಒಂದು ಏನು ಪಟ್ಟಣ ಪಂಚಾಯತಿ ಹೊಸದಾಗಿದೆ, ನಮ್ಮ ಅಭ್ಯರ್ಥಿ ಕೆಲಸ ಮುಖಾಂತರ ಈ ಮತ್ತೆ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕನ್ನೋ ಒಂದು ಉದ್ದೇಶಕ್ಕೆ ಇಬ್ಬರು ಒಮ್ಮತದಿಂದ ಕೂಡ್ಕೊಂಡು ನಮಗೂ ಅಷ್ಟೇ ಸುಲಭವಾಗಿ ಎಲ್ಲಾನು ಜೋಡಿಸ್ಕೊಂಡು ಇವತ್ತು ವಿರೋಧಿಗಳಿಗೆ ನಡುಕ ಹುಟ್ಟಿಸಂತ ಕೆಲಸ ಮಾಡೋದು ಯಾರನ್ನ ಇದ್ರೆ ಈ ಒಂದು ಕ್ಷೇತ್ರದಲ್ಲಿ ಅದನ್ನ ಉತ್ತರ ಪ್ರಕಾಶ್ ಅವರು ನಮ್ಮ CMR ಶ್ರೀನಾಥ್ ಅಂತ ನಾವು ಗಟ್ಟಿ ತೊಂದರೆ ಹೇಳ್ಬೇಕಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ವಿರೋಧಿಗಳು ಸೋಲುಕೊಂಡು ಇಲ್ಲ ಸಲದ ಆರೋಪಗಳು ಮಾಡ್ಕೊಂಡು ಸರ್ಕಾರನ ಅವ್ರ ಕೈಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ನ ಬೆದರಿಸ್ಕೊಂಡು ಅವರು ಇಷ್ಟ ಇಲ್ಲ ನಾವು ಮಾಡ್ತಾರೋ ಕೆಲಸಗಳಿಗೆ, ಅವ್ರಿಗೂ ಇಷ್ಟ ಇದೆ. ಆದ್ರೆ ಕೂಡ ಅವ್ರಿಗೆ ಪ್ರೆಷರ್ ಹಾಕ್ಬಿಟ್ಟು ಕೇಸ್ ಹಾಕೋದು, ನಮ್ಮ ನಾಯಕರ ಮನೆಗಳ ಹತ್ರ ಹೋಗೋದು, ಮತ್ತೆ ನಾವು ಸೇರಿಸ್ಕೊಂಡು ಅವರ ವ್ಯಕ್ತಿಗಳನ್ನ ಅವ್ರ ಮನೆ ಹತ್ರ ಮನೆ ಹೊಲಿಸೋದು, ಆ ಹಣದ ಆಮಿಷ ಒತ್ತೋದು, ಈ ತರ ಮಾಡಿ ಅವ್ರ ಪಕ್ಕ ಹೋಗ್ತಾರೆ. ಆದ್ರೆ ಕೂಡ ಯಾರು ಇರ್ತಿಲ್ಲ. ಎಲ್ಲ ಒಂದು ಜಾಗದಲ್ಲಿ ಕೇಳಿದೆ, ಮೊನ್ನೆ ಹೋಗೋ ಒತ್ತಾಯಪೂರ್ವಕ ಸೇರ್ಕೊಂಡಿದ್ರೆ ಅಯ್ಯೋ ನಾನು ಹೋಗ್ತಾ ಇಷ್ಟ ಇಲ್ಲ, ನಂಗೆ ಉತ್ತರ ಪ್ರಕಾಶ್ ಬೇಕು, CMR ಶ್ರೀನಾಥ್ ಬೇಕು, BJP JDS ನಾವು ಗೆಲ್ಲೋದು ಅಂತ ಹೇಳ್ಕೊಂಡಿದ್ದಂತೆ. ಅವ್ರು ನಡ್ಕ ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕೆ ಸೇರುವಂತ ಚಲನೆ ಕಾರಣ. ಇಲ್ಲಿ ಎಲ್ಲ ಸೇರಿಯವರು ಕೂಡ ನೀವೆಲ್ಲ ಸಾವಿರ ಓಟ್ ಹಾಕಂತ ಕೆಪಾಸಿಟಿ ಇರೋರು. ಆ ತರದ ನೋಡ್ಕೊಂಡೆ ಇವತ್ತು ಪಕ್ಷದ ಟಿಕೆಟ್ಗಳು ನಿಮ್ಗೆ ಹಂಚಿಕೆ ಆಗಿರೋದು. ಇವತ್ತಿಂದ ಕೇವಲ 6 ದಿವಸ 8 ದಿವಸ ಅಷ್ಟೇ ಬಾಕಿ ಇದೆ. ನೀವು ಸಮರೋಪಾದಿಯಲ್ಲಿ ಯುದ್ಧದಲ್ಲಿ ಇದ್ದೀರಿ, ಯುದ್ಧದ ಸೈನಿಕರಾಗಿದ್ದೀರಿ ಅಂತ ನಾವೆಲ್ಲ ಕೆಲಸ ಮಾಡ್ಬೇಕು. ಮತ್ತೆ ನಾವು ಒಬ್ಬ ಅಭ್ಯರ್ಥಿನ ಪಕ್ಕದಲ್ಲಿ ಬಿಟ್ಟು ಅಭ್ಯರ್ಥಿ ಬಂದಿಲ್ಲ, ಅಭ್ಯರ್ಥಿ ನನ್ಗೆ ಫೋನ್ ಹಾಕಿಲ್ಲ, ನಮ್ಮ ವರ್ತುಗಳನ್ನ ಫೋನ್ ಹಾಕಿಲ್ಲ, CMR ಶ್ರೀನಾಥ್ ಹಾಕಿಲ್ಲ, ನಮ್ಮ ಗೋವಿಂದನ್ ಫೋನ್ ಹಾಕಿಲ್ಲ ಅಂತ ಯಾರು ತಪ್ಪು ತಿಳ್ಕೊಬಾರ್ದು. ನಾವು ಅಭ್ಯರ್ಥಿಗಳಂತ ಎತ್ತಿ ಓಡಾಡಬೇಕು. ಇವತ್ತು ವಿರೋಧಿಗಳು ಮುನ್ಕೊಬೇಕು, ಈ ಸೈಡ್ಗೆ ಹೋಗ್ಬೇಕು, ನಾವು ಗೆಲ್ಲಬೇಕು. 17 ಮುಖಾಂತರ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಪಟ್ಟಣ ಪಂಚಾಯತಿನ ಯಾವ ರೀತಿ ಕೈಯಲ್ಲಿ ಇಟ್ಕೊಬೇಕು ಅಂದ್ಬಿಟ್ಟು ತೋರಿಸಿದ್ರೆ ಮುಂಬರುವ 1 ವರ್ಷ 2 ವರ್ಷದಲ್ಲಿ BJP JDS ಅಧಿಕಾರಕ್ಕೆ ಬರ್ತದೆ. ಮತ್ತೆ ನಾವು ಇಲ್ಲಿ ಏನ್ ನಾವು ಅನ್ಕೊಂಡಿದ್ದೀರಿ ಆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ವೇಮಗಲ್ ಕೂರ್ಗಲ್ ಪಟ್ಟಣ ಪಂಚಾಯತಿನ ಕೈ ಹಿಡಿಯುವ ಮುಖಾಂತರ ಅಭಿವೃದ್ಧಿ ಪಥ ಅಂದ್ರೆ ಈ ರೀತಿ ಇರ್ತದೆ, ಮೋದಿ ಅವ್ರ ಕೆಲಸ ಅಂದ್ರೆ ಈ ರೀತಿ ಇರ್ತದೆ, ಉತ್ತರ ಪ್ರಕಾಶ್ ಅವ್ರ ಕೆಲಸ ಅಂದ್ರೆ ಈ ರೀತಿ ಅಂತ ಮಾಡೋದಕ್ಕೆ ನೀವು ಇವತ್ತು ಸೇನಾನಿಗಳಾಗಿ 17 ಜನ ನಾವು B.Pharm ಕೊಟ್ಟು ನಿಮ್ಮನ್ನ ಅಭ್ಯರ್ಥಿಗಳು ಮಾಡಿದಿರಿ. ಆ ದಿಸೆಯಲ್ಲಿ ನಾವು ಕೆಲಸ ಮಾಡಿ ನಮ್ಮ ಏನ್ ನಾಯಕರು ಕೂತ್ಕೊಂಡಿದ್ದಾರೆ ನಿಮ್ ಜೊತೆ ಯಾವತ್ತೂ ಇರ್ತೀವಿ ನಾವು. ಏನಪ್ಪ ಯಾವತ್ತೋ ಒಂದು ಕಾರ್ಯಕ್ರಮ ಬರ್ತಾ ಇರ್ತೀವಿ, ನಮ್ಗೆ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಕ್ಯಾಂಡಿಡೇಟ್ ಆಗ್ತಾ ಇರ್ತಾರೆ, ಅಬ್ಸರ್ವ್ ಮಾಡೋದು ಎಲ್ಲದಕ್ಕೂ ನಾವು ರೆಸ್ಪಾನ್ಸ್ ಮಾಡ್ತಾ ಇರ್ತೀವಿ. ನಿಮ್ ಫೋನ್ ಹಾಕಿ 10 ನಿಮಿಷಕ್ಕೆ ನಾವು ಇಲ್ಲಿ ಇರ್ತೀವಿ. ಖಂಡಿತವಾಗಿ ನಾವೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ಏನು ಈ ಸತಿ ಕೊಡುವಂತ ಉತ್ತರ ಏನು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ವೇಮಗಲ್ ಪಟ್ಟಣ ಪಂಚಾಯತಿನ ನಾಯಕರು ಏನ್ ನಾವಿಲ್ಲಿ 17 ಜನ ಅಭ್ಯರ್ಥಿಗೆ ಹೊರತುಪಡಿಸಿ ಕೂಡ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ನಾಯಕರು, ಇವೆರಡೂ ಪಕ್ಷದ ನಾಯಕರು ನಾವೆಲ್ಲ ನಾನೇ ಅಭ್ಯರ್ಥಿ ಅಂತ ಕೆಲಸ ಮಾಡಿದಾಗ ಮಾತ್ರನೇ ಈ ಒಂದು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಗೆ ಗೊತ್ತಿ ನಾನು ಹೇಳಿ ವಿರಾಮ ಮಾಡಿದ್ದೀನಿ. ಜಯ ಕರ್ನಾಟಕ. ಧನ್ಯವಾದಗಳು.